ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿಯ ಒಂದು ತಂಡ ಆ ಅನಾಮಧೇಯ ವ್ಯಕ್ತಿಯ ವಿಚಾರಣೆಯನ್ನು ನಡೆಸ್ತಾ ಇದ್ರೆ ಮತ್ತೊಂದು ತಂಡ ಬೆಳ್ತಂಗಡಿ ಧರ್ಮಸ್ಥಳ ಸೇರಿದಂತೆ ಉಳಿದ ಭಾಗಗಳಲ್ಲಿ ತನಿಖೆ ಆರಂಭಿಸುವ ಸಾಧ್ಯತೆ ಇದೆ. ಅದರ ಕುರಿತಾದ ವರದಿ ಇಲ್ಲಿದೆ ನೋಡಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವತ್ತೂ ಕೂಡ ತನಿಖೆ ಮುಂದುವರಿದಿರುವಂಥದ್ದು. ಅಂದರೆ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನನ್ನು ಯಾವತ್ತೂ ಕೂಡ ತನಿಖೆಗೆ ಒಳಪಡಿಸಿರುವಂಥದ್ದು. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂಥ IBಯನ್ನು SIT ಕಚೇರಿಯನ್ನಾಗಿ ಮಾಡಿಕೊಂಡು ಇಲ್ಲಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ನಿನ್ನೆ ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿರುವಂಥದ್ದು. SIT ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಮತ್ತು ಅನುಚೇತ್ ಅವರು ನಿನ್ನೆ ವಿಚಾರಣೆ ಮಾಡಿದರು. ಸತತ 8 ಗಂಟೆಗಳ ಕಾಲ ನಿರಂತರ ವಿಚಾರಣೆ ನಿನ್ನೆ ಆಗಿತ್ತು. ಇವತ್ತು ಮತ್ತೆ ಅವನನ್ನು ಬರಲಿಕ್ಕೆ ಹೇಳಿದರು ಈ ಒಂದು IBಯಲ್ಲಿರುವಂಥ ಕಚೇರಿಗೆ. ಇವತ್ತು ಕೂಡ ಆತ ಬಂದು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಇವತ್ತು ಕೂಡ ಮುಖಕ್ಕೆ ಮುಸುಕನ್ನು ಹಾಕಿಕೊಂಡು ಆತ ಬಂದಿರುವಂಥದ್ದು. ನಿನ್ನೆ 2 ವಕೀಲರ ಜೊತೆ ಬಂದರೆ ಇವತ್ತು 3 ಮಂದಿ ವಕೀಲರ ಜೊತೆ ಆತ ಬಂದು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಇವತ್ತು ವಿಚಾರಣೆಯ ಪ್ರಮುಖ ಹಂತ SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರೇ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ನಿನ್ನೆ 8 ಗಂಟೆಗಳ ಕಾಲ ನಿರಂತರವಾಗಿ ಆ ಒಂದು ವಿಚಾರಣೆ ಸಾಗಿತ್ತು. ಅದರಲ್ಲಿ ಪ್ರಮುಖವಾದಂಥ ಒಂದು ವಿಷಯವನ್ನು ಮೆನ್ಷನ್ ಕೂಡ ಮಾಡಿದ್ದ ಒಂದಷ್ಟು ವಿಷಯಗಳನ್ನು. ಯಾಕಂದರೆ ಆ ಒಂದು ಆತ ನಮೂದಿಸಿದಂತೆ 2014ರವರೆಗೆ ಅಲ್ಲಿ ಇದ್ದ ಸುಮಾರು ವರ್ಷಗಳ ಕಾಲ ಈ ರೀತಿಯಾಗಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾನೆ ಅಂತ ಹೇಳಿದ್ದ. ಹೀಗಾಗಿ ಆ ಒಂದು ಶವಗಳ ಕುರಿತಾಗಿ ಒಂದಷ್ಟು ಭೀಕರತೆಗಳನ್ನು ತಿಳಿಸಿದ್ದ. ಅಂದರೆ ಆ ಒಂದು ಶವಗಳಲ್ಲಿ ಇದ್ದಂಥ ಒಂದು ಅಂದರೆ ಅಲ್ಲಿ ಕೊಲೆಗೀಡಾದಂಥ ವ್ಯಕ್ತಿಗಳಿರ್ಬೋದು, ಪ್ರಮುಖವಾಗಿ ಅಪ್ರಾಪ್ತ ಬಾಲಕಿಯರಾಗಿರ್ಬೋದು, 20 ವರ್ಷಕ್ಕಿಂತ ಒಳಗಿನ ಹದಿಹರೆಯದ ಯುವತಿಯರಾಗಿರ್ಬೋದು, ಜೊತೆಗೆ ಮಹಿಳೆಯರಾಗಿರ್ಬೋದು, ಇವರ ಕೊಲೆಯ ಬಗ್ಗೆ ಕೂಡ ಆತ ತಿಳಿಸಿದ್ದ. ಹಾಗಾಗಿ ಭೀಕರತೆಯನ್ನು ಅರಿತು ಇವತ್ತು ಮಂಗಳೂರಿಗೆ ಭೇಟಿ ನೀಡಿದಂಥ ಪ್ರಣವ್ ಮೊಹಂತಿ ಅವರೇ ಖುದ್ದಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲ ವಿಚಾರಣೆಗಳನ್ನು ಕೂಡ ದಾಖಲು ಮಾಡ್ತಾ ಇರುವಂಥದ್ದು, ವಿಡಿಯೋ ರೆಕಾರ್ಡ್ ಕೂಡ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಆತನನ್ನು ಹಂತ ಹಂತವಾಗಿ ವಿಚಾರಣೆಯನ್ನು SIT ಅಧಿಕಾರಿಗಳು ಮುಂದುವರಿಸಿರುವಂಥದ್ದು. ಬೇರೆ ಬೇರೆ ವಿಚಾರಗಳನ್ನು ಕೂಡ ಕೇಳಿರುವಂಥದ್ದು. ನಿನ್ನೆ ಆತನ ವೈಯಕ್ತಿಕ ವಿಚಾರ ಮತ್ತು ಪ್ರಕರಣದ ಬಗ್ಗೆ ಕೇಳಿದರೆ ಇವತ್ತು ಆ ಒಂದು ಸಿಕ್ಕಿದಂಥ ತಲೆಬುರುಡೆ ಏನಿದೆ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಪ್ರಶ್ನೆಗಳು, ಜೊತೆಗೆ ಬೇರೆ ಬೇರೆ ರೀತಿಯಂಥ ಪ್ರಶ್ನೆಗಳನ್ನು ಮೊಹಂತಿ ಅವರು ಕೇಳಿರುವಂಥದ್ದು. ಜೊತೆಗೆ ಇವತ್ತು ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ SITಯ ಒಂದು ತಂಡ ಆ ಅನಾಮಧೇಯ ವ್ಯಕ್ತಿಯ ವಿಚಾರಣೆಯನ್ನು ನಡೆಸ್ತಾ ಇದ್ರೆ ಮತ್ತೊಂದು ತಂಡ ಬೆಳ್ತಂಗಡಿ ಧರ್ಮಸ್ಥಳ ಸೇರಿದಂತೆ ಉಳಿದ ಭಾಗಗಳಲ್ಲಿ ತನಿಖೆ ಆರಂಭಿಸುವ ಸಾಧ್ಯತೆ ಇದೆ. ಅದರ ಕುರಿತಾದ ವರದಿ ಇಲ್ಲಿದೆ ನೋಡಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವತ್ತೂ ಕೂಡ ತನಿಖೆ ಮುಂದುವರಿದಿರುವಂಥದ್ದು. ಅಂದರೆ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನನ್ನು ಯಾವತ್ತೂ ಕೂಡ ತನಿಖೆಗೆ ಒಳಪಡಿಸಿರುವಂಥದ್ದು. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂಥ IBಯನ್ನು SIT ಕಚೇರಿಯನ್ನಾಗಿ ಮಾಡಿಕೊಂಡು ಇಲ್ಲಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ನಿನ್ನೆ ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿರುವಂಥದ್ದು. SIT ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಮತ್ತು ಅನುಚೇತ್ ಅವರು ನಿನ್ನೆ ವಿಚಾರಣೆ ಮಾಡಿದರು. ಸತತ 8 ಗಂಟೆಗಳ ಕಾಲ ನಿರಂತರ ವಿಚಾರಣೆ ನಿನ್ನೆ ಆಗಿತ್ತು. ಇವತ್ತು ಮತ್ತೆ ಅವನನ್ನು ಬರಲಿಕ್ಕೆ ಹೇಳಿದರು ಈ ಒಂದು IBಯಲ್ಲಿರುವಂಥ ಕಚೇರಿಗೆ. ಇವತ್ತು ಕೂಡ ಆತ ಬಂದು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಇವತ್ತು ಕೂಡ ಮುಖಕ್ಕೆ ಮುಸುಕನ್ನು ಹಾಕಿಕೊಂಡು ಆತ ಬಂದಿರುವಂಥದ್ದು. ನಿನ್ನೆ 2 ವಕೀಲರ ಜೊತೆ ಬಂದರೆ ಇವತ್ತು 3 ಮಂದಿ ವಕೀಲರ ಜೊತೆ ಆತ ಬಂದು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಇವತ್ತು ವಿಚಾರಣೆಯ ಪ್ರಮುಖ ಹಂತ SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರೇ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ನಿನ್ನೆ 8 ಗಂಟೆಗಳ ಕಾಲ ನಿರಂತರವಾಗಿ ಆ ಒಂದು ವಿಚಾರಣೆ ಸಾಗಿತ್ತು. ಅದರಲ್ಲಿ ಪ್ರಮುಖವಾದಂಥ ಒಂದು ವಿಷಯವನ್ನು ಮೆನ್ಷನ್ ಕೂಡ ಮಾಡಿದ್ದ ಒಂದಷ್ಟು ವಿಷಯಗಳನ್ನು. ಯಾಕಂದರೆ ಆ ಒಂದು ಆತ ನಮೂದಿಸಿದಂತೆ 2014ರವರೆಗೆ ಅಲ್ಲಿ ಇದ್ದ ಸುಮಾರು ವರ್ಷಗಳ ಕಾಲ ಈ ರೀತಿಯಾಗಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾನೆ ಅಂತ ಹೇಳಿದ್ದ. ಹೀಗಾಗಿ ಆ ಒಂದು ಶವಗಳ ಕುರಿತಾಗಿ ಒಂದಷ್ಟು ಭೀಕರತೆಗಳನ್ನು ತಿಳಿಸಿದ್ದ. ಅಂದರೆ ಆ ಒಂದು ಶವಗಳಲ್ಲಿ ಇದ್ದಂಥ ಒಂದು ಅಂದರೆ ಅಲ್ಲಿ ಕೊಲೆಗೀಡಾದಂಥ ವ್ಯಕ್ತಿಗಳಿರ್ಬೋದು, ಪ್ರಮುಖವಾಗಿ ಅಪ್ರಾಪ್ತ ಬಾಲಕಿಯರಾಗಿರ್ಬೋದು, 20 ವರ್ಷಕ್ಕಿಂತ ಒಳಗಿನ ಹದಿಹರೆಯದ ಯುವತಿಯರಾಗಿರ್ಬೋದು, ಜೊತೆಗೆ ಮಹಿಳೆಯರಾಗಿರ್ಬೋದು, ಇವರ ಕೊಲೆಯ ಬಗ್ಗೆ ಕೂಡ ಆತ ತಿಳಿಸಿದ್ದ. ಹಾಗಾಗಿ ಭೀಕರತೆಯನ್ನು ಅರಿತು ಇವತ್ತು ಮಂಗಳೂರಿಗೆ ಭೇಟಿ ನೀಡಿದಂಥ ಪ್ರಣವ್ ಮೊಹಂತಿ ಅವರೇ ಖುದ್ದಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲ ವಿಚಾರಣೆಗಳನ್ನು ಕೂಡ
ದಾಖಲು ಮಾಡ್ತಾ ಇರುವಂಥದ್ದು, ವಿಡಿಯೋ ರೆಕಾರ್ಡ್ ಕೂಡ ಮಾಡ್ತಾ ಇರುವಂಥದ್ದು. ಯಾವತ್ತೂ ಕೂಡ ಆತನನ್ನು ಹಂತ ಹಂತವಾಗಿ ವಿಚಾರಣೆಯನ್ನು ಏನು SIT ಅಧಿಕಾರಿಗಳು ಮುಂದುವರಿಸಿರುವಂಥದ್ದು, ಬೇರೆ ಬೇರೆ ವಿಚಾರಗಳನ್ನು ಕೂಡ ಕೇಳಿರುವಂಥದ್ದು. ನಿನ್ನೆ ಆತನ ವೈಯಕ್ತಿಕ ವಿಚಾರ ಮತ್ತು ಪ್ರಕರಣದ ಬಗ್ಗೆ ಕೇಳಿದರೆ ಇವತ್ತು ಆ ಒಂದು ಸಿಕ್ಕಿದಂಥ ತಲೆಬುರುಡೆ ಏನಿದೆ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಪ್ರಶ್ನೆಗಳು, ಜೊತೆಗೆ ಬೇರೆ ಬೇರೆ ರೀತಿಯಂಥ ಪ್ರಶ್ನೆಗಳನ್ನು ಮೊಹಂತಿ ಅವರು ಕೇಳಿರುವಂಥದ್ದು. ಜೊತೆಗೆ ಯಾವತ್ತು ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ SITಯ ಒಂದು ತಂಡ ಆ ಅನಾಮಧೇಯ ವ್ಯಕ್ತಿಯ ವಿಚಾರಣೆಯನ್ನು ನಡೆಸ್ತಾ ಇದ್ರೆ, ಮತ್ತೊಂದು ತಂಡ ಬೆಳ್ತಂಗಡಿ, ಧರ್ಮಸ್ಥಳ ಸೇರಿದಂತೆ ಉಳಿದ ಭಾಗಗಳಲ್ಲಿ ತನಿಖೆ ಆರಂಭಿಸುವ ಸಾಧ್ಯತೆ ಇದೆ. ಅದರ ಕುರಿತಾದ ವರದಿ ಇಲ್ಲಿದೆ ನೋಡಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವತ್ತೂ ಕೂಡ ತನಿಖೆ ಮುಂದುವರಿದಿರುವಂಥದ್ದು. ಅಂದರೆ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನನ್ನು ಯಾವತ್ತೂ ಕೂಡ ತನಿಖೆಗೆ ಒಳಪಡಿಸಿರುವಂಥದ್ದು. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂಥ IBಯನ್ನು SIT ಕಚೇರಿಯನ್ನಾಗಿ ಮಾಡಿಕೊಂಡು ಇಲ್ಲಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ನಿನ್ನೆ ಸತತ 8 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿರುವಂಥದ್ದು. SIT ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಮತ್ತು ಅನುಚೇತ್ ಅವರು ನಿನ್ನೆ ವಿಚಾರಣೆ ಮಾಡಿದರು. ಸತತ 8 ಗಂಟೆಗಳ ಕಾಲ ನಿರಂತರ ವಿಚಾರಣೆ ನಿನ್ನೆ ಆಗಿತ್ತು. ಇವತ್ತು ಮತ್ತೆ ಅವನನ್ನು ಬರಲಿಕ್ಕೆ ಹೇಳಿದರು ಈ ಒಂದು IBಯಲ್ಲಿರುವಂಥ ಕಚೇರಿಗೆ. ಇವತ್ತು ಕೂಡ ಆತ ಬಂದು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಇವತ್ತು ಕೂಡ ಮುಖಕ್ಕೆ ಮುಸುಕನ್ನು ಹಾಕಿಕೊಂಡು ಆತ ಬಂದಿರುವಂಥದ್ದು. ನಿನ್ನೆ 2 ವಕೀಲರ ಜೊತೆ ಬಂದರೆ ಇವತ್ತು 3 ಮಂದಿ ವಕೀಲರ ಜೊತೆ ಆತ ಬಂದು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಇವತ್ತು ವಿಚಾರಣೆಯ ಪ್ರಮುಖ ಹಂತ SIT ಮುಖ್ಯಸ್ಥರಾದಂಥ ಪ್ರಣವ್ ಮೊಹಂತಿ ಅವರೇ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ನಿನ್ನೆ 8 ಗಂಟೆಗಳ ಕಾಲ ನಿರಂತರವಾಗಿ ಆ ಒಂದು ವಿಚಾರಣೆ ಸಾಗಿತ್ತು. ಅದರಲ್ಲಿ ಪ್ರಮುಖವಾದಂಥ ಒಂದು ವಿಷಯವನ್ನು ಮೆನ್ಷನ್ ಕೂಡ ಮಾಡಿದ್ದ ಒಂದಷ್ಟು ವಿಷಯಗಳನ್ನು. ಯಾಕಂದರೆ ಆ ಒಂದು ಆತ ನಮೂದಿಸಿದಂತೆ 2014ರವರೆಗೆ ಅಲ್ಲಿ ಇದ್ದ, ಸುಮಾರು ವರ್ಷಗಳ ಕಾಲ ಈ ರೀತಿಯಾಗಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾನೆ ಅಂತ ಹೇಳಿದ್ದ. ಹೀಗಾಗಿ ಆ ಒಂದು ಶವಗಳ ಕುರಿತಾಗಿ ಒಂದಷ್ಟು ಭೀಕರತೆಗಳನ್ನು ತಿಳಿಸಿದ್ದ. ಅಂದರೆ ಆ ಒಂದು ಶವಗಳಲ್ಲಿ ಇದ್ದಂಥ ಒಂದು ಅಂದರೆ ಅಲ್ಲಿ ಕೊಲೆಗೀಡಾದಂಥ ವ್ಯಕ್ತಿಗಳಿರ್ಬೋದು, ಪ್ರಮುಖವಾಗಿ ಅಪ್ರಾಪ್ತ ಬಾಲಕಿಯರಾಗಿರ್ಬೋದು, 20 ವರ್ಷಕ್ಕಿಂತ ಒಳಗಿನ ಹದಿಹರೆಯದ ಯುವತಿಯರಾಗಿರ್ಬೋದು, ಜೊತೆಗೆ ಮಹಿಳೆಯರಾಗಿರ್ಬೋದು, ಇವರ ಕೊಲೆಯ ಬಗ್ಗೆ ಕೂಡ ಆತ ತಿಳಿಸಿದ್ದ. ಹಾಗಾಗಿ ಭೀಕರತೆಯನ್ನು ಅರಿತು ಇವತ್ತು ಮಂಗಳೂರಿಗೆ ಭೇಟಿ ನೀಡಿದಂಥ ಪ್ರಣವ್ ಮೊಹಂತಿ ಅವರು ಅವರೇ ಖುದ್ದಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲ ವಿಚಾರಣೆಗಳನ್ನು ಕೂಡ ದಾಖಲು ಮಾಡ್ತಾ ಇರುವಂಥದ್ದು, ವಿಡಿಯೋ ರೆಕಾರ್ಡ್ ಕೂಡ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಆತನನ್ನು ಹಂತ ಹಂತವಾಗಿ ವಿಚಾರಣೆಯನ್ನು SIT ಅಧಿಕಾರಿಗಳು ಮುಂದುವರಿಸಿರುವಂಥದ್ದು, ಬೇರೆ ಬೇರೆ ವಿಚಾರಗಳನ್ನು ಕೂಡ ಕೇಳಿರುವಂಥದ್ದು. ನಿನ್ನೆ ಆತನ ವೈಯಕ್ತಿಕ ವಿಚಾರ ಮತ್ತು ಪ್ರಕರಣದ ಬಗ್ಗೆ ಕೇಳಿದರೆ ಇವತ್ತು ಆ ಒಂದು ಸಿಕ್ಕಿದಂಥ ತಲೆಬುರುಡೆ ಏನಿದೆ ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಪ್ರಶ್ನೆಗಳು, ಜೊತೆಗೆ ಬೇರೆ ಬೇರೆ ರೀತಿಯಂಥ ಪ್ರಶ್ನೆಗಳನ್ನು ಮೊಹಂತಿ ಅವರು ಕೇಳಿರುವಂಥದ್ದು. ಜೊತೆಗೆ ಯಾವತ್ತು ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಬಗ್ಗೆ ಕೂಡ ಆತ ತಿಳಿಸಿದ್ದ. ಹಾಗಾಗಿ ಭೀಕರತೆಯನ್ನು ಅರಿತು ಇವತ್ತು ಮಂಗಳೂರಿಗೆ ಭೇಟಿ ನೀಡಿದಂಥ ಪ್ರಣವ್ ಮೊಹಂತಿ ಅವರು ಅವರೇ ಖುದ್ದಾಗಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲ ವಿಚಾರಣೆಗಳನ್ನು ಕೂಡ ದಾಖಲು ಮಾಡ್ತಾ ಇರುವಂಥದ್ದು, ವಿಡಿಯೋ ರೆಕಾರ್ಡ್ ಕೂಡ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಆತನನ್ನು ಹಂತ ಹಂತವಾಗಿ